ನಾಟ್ಯ ರಂಗದಿ ನೆಲೆಸೋ ಶ್ರೀ ಗುರುವೇ ಶಿವಾನಂದ. ನಾಟ್ಯ ರಂಗದಿ ನೆಲೆಸೋ ಶ್ರೀ ಗುರುವೇ ಶಿವಾನಂದ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ನಮ್ಮ ಭೈರಿದೇವರಕೊಪ್ಪ ಗ್ರಾಮದ ಹಿರಿಯ ಭಜನಾ ಕಲಾವಿದರಾಗಿರ್ತಕ್ಕಂಥ ಮಲ್ಲೇಶಪ್ಪ ಸಕ್ರಿಕಡ್ಡಿ ಅವರೊಂದಿಗೆ. ನಮಸ್ಕಾರ. ಈಗ ಅನ್ನೋದು ನಾವು ಬಹಳ ದಿವಸದಿಂದ ನಮ್ಮ ಭೈರಿದೇವರಕೊಪ್ಪದೊಳಗೆ ನಿಮ್ಮ ಭಜನಾ ಅಂತೂ ನಾವು ನೋಡ್ಕೊಂತ ಬಂದ್ವಿ. ಅಂದ್ರೆ ನಮಗೆ ತಿಳುವಳಿಕೆ ಬಂದಾಗಿಂದ ನೋಡ್ಯ ನಾವು. ಆದ್ರೆ ನೀವು ಮೂಲ ಯಾವಾಗ ಕಲ್ತಿರಂತ ನಮಗೂ ಇನ್ನೂ ಮಟ್ಟ ಗೊತ್ತಿಲ್ರಿ. ಮತ್ತೆ ಯಾಕಂದ್ರೆ ನಮಗ್ ಒಟ್ಟ ಈ ಭಜನಾದ ಯಾವಾಗ ಆಸಕ್ತಿ ಮತ್ ನಮ್ ತಿಳುವಳಿಕೆ ಬಂದಾಗಿಂದನು ನಿಮ್ ಕಡೆ ನಾವು ನೋಡಿವಲ್ಲ, ಅವಾಗಿಂದನು ನೀವು ಭಜನಾ ಮಾಡ್ಕೊಂತ ಬಂದಿದ್ದ ಅಂತೂ ನಾವು ನೋಡೇವಿ. ಆದ್ರ ನೀವು ಮೊದಲ ಹೆಂಗ ನಿಮ್ಗ ಅದ ಆಸಕ್ತಿ ಬಂತ್ರಿ? ಅದ ಹೆಂಗ ಆಸಕ್ತಿ ಬಂತಂತಂದ್ರ, ನಾವು ಕಲ್ಮೇಶ್ವರ ಗುಡಿ ದೇವಸ್ಥಾನದ ಮಣ್ಣಾರು ಅಲ್ಲೇ ಹೋಗ್ತಿದ್ರು. ನಾವು ಸದ್ಯ ಅಲ್ಲೇ ಹೋಗ್ತಿದ್ವಿ. ಬೆಳಗಿನ ಭಜನೆಗೆ ಅದು ಹೋಗ್ತಿದ್ವಿ ಶ್ರಾವಣದೊಳಗ. ಹಂಗ ಹೋಗ್ತಾನ ಅದು ಏನಾಯ್ತು, ಒಂದು ನಾಟಕ ಶುರು ಮಾಡೋಣ ಅಂತ ಬೇರೆ ಓಣ್ಯಾಗ ದಾಸ್ ರೋಣಿ ಒಳಗದ ಹೇಮರೆಡ್ಡಿ ಮಲ್ಲಮ್ಮನ ನಾಟಕ ಶುರು ಮಾಡಿದ್ರಿ. ಅದನ್ನ ಮಾಡುವತ್ತಾಗ ಇದ್ರಾಗ ನೀನು ಒಂದ್ ಪಾಠ ಮಾಡಪ್ಪ ಇಂತದು ಅಂತಂದ್ರು. ಅದಕ್ಕ ಅವಾಗೆಲ್ಲ ಅಲ್ಲಿ ಪಾಠ ನಾನು ಪದ್ಮಮ್ಮನ್ ಪಾಠ ಮಾಡಿದ್ದೆ. ಪಾಠ ಮುದುಕಿ ಪಾಠ ಅದು ಕನಿಷ್ಠ ಅಂದ್ರ 75 ಒಳಗ 75 ಇಶ್ಯೂದ ಹಂಗಾರ. ಯಾಕಂದ್ರೆ ನಮ್ದು 85 ರೀ ನಾವು ಹುಟ್ಟಿದ್ದೆ. ಆದ್ರ 10 ವರ್ಷ ಹಿಂದೆ ಬಿಡ್ರಿ ಇದೆಲ್ಲ. ಅದನ್ನ ಮಾಡೋ ಹೊತ್ತಾಗ ನಾಟಕ ಮಾಡೋಣ ಅಂತ ಹೇಳಿ ಚಲೋ ಮಾಡಿದ್ರೆ ಮಾಡೋ ಹೊತ್ತಾಗ ಏನಾಯ್ತು, ಅಲ್ಲಿ ಹಾರ್ಮೋನಿಯಂ ಕಾರ್ಪೆಟ್ಗೆ ತಂದು ಇಟ್ಟಿದ್ರ ಅದ್ರ ಕಡೆ ಒಂದ್ ಈಟ್ ಆಗ ಲಕ್ಷ್ಯ ಹೋಗ್ತದ. ಅದ್ರಾಗ ಅಲ್ಲಿ ನಿಮ್ಮ ಅಜ್ಜವ್ರು ಒಬ್ರು ಬಾಳ ಪ್ರೇಮದ್ರ ಭಜನೆಗೆ ಇಲ್ಲಿ ಕಲ್ಮೇಶ್ವರ ಗುಡಿ ಒಳಗ. ಅವ್ರು ಬಾಳ, ಮತ್ತೆ ನಿಮ್ ಕಾಕಾರು ನಿಮ್ ಅಣ್ಣರು ಭಜನೆಗೆ ಅಂತಂದ್ರ ಬಾಳ. ಈಗ ಅವ್ ಶಂಕರಪ್ಪನ್ ಬಂದ ಅಂದ್ರ ನೀ ಅವ್ರು ಚಾಕ್ರಿ ಏನ್ ಮಾಡಿದ್ರಿ, ಚಾ ಕುಡ್ಸಿದ್ರಿಲ್ಲೋ ನಾವು ಕೇಳಿ ಇಡ್ಲಿಕ್ಕಂದ್ರ ಕರ್ಕೊಂಡ್ ಹೋಗೋದು ಶಂಕರಪ್ಪ ಒಟ್ಟೆ ಇಲ್ಲಿ ಬಂದು ಉಳಿತಿದ್ರ. ಬಾಳ ದಿವಸ ಅವರು ಸಾಧಾರಣ ಬಾಳ 70 ಒಳಗ ಆಗಿರ್ಬೋದು ನೋಡವ್ರಿ. ಹಂಗಾಗಿ ಅದಲ್ಲಿ ಚಾಲು ಮಾಡಿದ ಕೂಡಲೇ ಅಂದ್ರೆ ನಂಗೆ ಒಂದ್ ಈಟ್ ಅಲ್ಲಿ ಮೊದ್ಲೇ ನೋಡ್ರಿ ಎಂದದ ಗುರು ಮಾರ್ಗದ ಮಡಿವಾಳ ಸ್ವಾಮಿ ಗರ್ಗದ. ಇದೊಂದು ಭಜನಿ ಪದ ಮೊದಲ ನೀವು ಮೊಟ್ಟ ಮೊದಲಿಗೆ ಈ ಹಾಡು ಅದಕ್ಕೊಂದ್ 4 ಸೂರ್ ಮೇಲೆ ಒಂದ್ ಈಟ ಆಟ ನುಡ್ಯಾಕತ್ತದ. ಅದನ್ನ ಅವಾಗ ತಲಿ ತಗೊಂಡ್ಕ್ಯಾರ ಅದ್ರಾಗ ಉಪಯೋಗಿಸಕತ್ನಿ. ಅದು ಹೇಳ್ದಂಗ ಒಂದ್ ಸ್ವಲ್ಪ ಹಂಗ ಬಂತದು. ಬಂದಾಗಂದ್ರ ಹೊಳ್ಳಿ ಅದ್ರ ನಾಟಕನು ಹಾಡು ಕ್ಲಾಸಿಕಲ್ ಇರ್ತಿದ್ರು ಹಾಡು. ಅದ್ರೊಳಗಿನ್ನು ಅಷ್ಟ ಹಾಡು ಬಾಳ ತಲ್ಯಾಗ ಅವನ್ನ ತಗೊಂಡು ಅವ್ರು ನಮ್ಮ ಊರಾರ ಸಿದ್ದಣ್ಣ ಅಂತಿದ್ರ. ಅವ್ರು ಯಾರಂತಂದ್ರೆ ಹುಡುಕಿಯಾಗಿ ಸಿದ್ದಣ್ಣ ಅವರು ಅಕ್ಷಯಂಬರ, ಕುರುಕ್ಷೇತ್ರ ಇವೆಲ್ಲಾ ನಾಟಕ ಆಡವ್ರು. ಅವು ಕುರು ಒಳಗೆಲ್ಲ ಕ್ಲಾಸಿಕಲ್ ಹಾಡು ಚಂದ. ಈಗ ಅದನ್ನು ಅದ್ರಾಗ 150 ನಮಗೂ ಬರುವಂಗ ಅವನ್ನ ಹಾಡು ಗದ್ದ ಅವನ್ನ ಇದು ಮಾಡ್ಕೊತ ಹೋದ್ವಿ. ಆಗ ಭಜನಿ ಕಲ್ತ್ವಿ. ಭಜನಿ ಕಲ್ಕೊಂತ ಹೋಗುವಾಗ ಮುಂದ ಏನಂತಂದ್ರ ಅವ್ರು ಏನ್ ಮಾಡತ್ರ, ಸ್ವಲ್ಪ ನೀನ್ ಸಂಗೀತ ಹೇಳಿಸ್ಕೊ, ನೀನ್ ಶಾನ್ಯಾದಿ ಬರ್ತತೆ ಅಂತ ಹೇಳಿ ಅನ್ನಕತ್ರ. ಇಲ್ಲಿ ನಮ್ಮೂರ ಮಲ್ಲನಗೌಡ್ರು ಒಬ್ರು ಇದ್ರು, ಅವರು ಕಲ್ತವ್ರ ಇದ್ರು. ಇಲ್ಲಿ ಅವರು 4 ಕಡೆ ಕಲ್ತವ್ರ ಇದ್ರು. ಮತ್ತ ಇಲ್ಲಿ ಕಸ್ತೂರಿ ಮಾಸ್ತರ್ ಅಂತೇಳಿ ಇಲ್ಲಿ ಇದ್ರೊಳಗಿದ್ರಿ ಅವ್ರು. ಎಲ್ಲಿ ಅಂದ್ರ ಕಬರಿಪೇಟೆ ಒಳಗಿದ್ರು. ಅಲ್ಲಿ ಅವ್ರ ಕಡೆ ಅದು ಕಲ್ತವ್ರು. ಅವರು ಎಲ್ಲಾ ನೀವು
ಈ ಸ್ಟೇಟ್ ಲೆವೆಲ್ ಈ ಕೇಂದ್ರದೊಳಗ ಅದು ಬರ್ತಾವ ನೋಡ್ರಿ ಅಂತದ್ದು ಚೀಸ್ ಅದು ಹೇಳೋರು. ಹಿಂಗಾಗಿ ಅದ್ರ ಮ್ಯಾಲ ನಮಗೂ ಮನಸ್ಸು ಹೋಗಿ ಒಂದಿಟ್ಟು ಹಂಗ ಸಂಗೀತ ಕಲಿಯನ್ನು ಕಲಿಕತ್ವಿ. ಸಂಗೀತ ಮೊದಲ ಹೋದ್ವಿ ಇಲ್ಲಿ ಲಿಂಗರಾಜ್ ಗುರುಗಳು ಅಂತಿದ್ರು ಮಹಿಳಾ ವಿದ್ಯಾಪೀಠ ಒಳಗ. ಹೊಸ ಒಂದು ಏನೇ ಅದು ಬಸ್ ಸ್ಟಾಪ್ ಆಗೈತ್ರಿ ಅಲ್ಲೇ ಅದ್ರ ಒಳಗ ತಳಕ್ ಹೋಗ್ಬೇಕದ. ಅಲ್ಲಿ ಹೋದಾಗ ಅವರು ಕೂಡ್ರ ಅವ್ರಿಬ್ರು ಗಂಡ ಹೆಂಡತಿ ಅವರು ಅಮರಾವತಿ ಮಾಸ್ತರ್ ಅಂತೇಳಿ ಇದು ಪುಟ್ಟರಾಜ್ ಗವಾಯಿಗೌಡ ಕಲ್ತಾವ್ರು. ಆದ್ರೆ ಅವ್ರದ್ದು ಏನು ಕಣ್ಣದು ಕಾಣ್ತಿದ್ದಿಲ್ಲ, ನಮಗ ನೋಟಿಸ್ ಬರ್ಕೊಳಕ್ ಹೇಳ್ತಿದ್ರು ಅವ್ರು. ಅವ್ರು ಒಂದ್ ಹೇಳಿದ್ರು ಒಂದ್ 25 ಸಳಿ ಬಾಳ ಅದಾವು, ಒಂದ್ 25 ಸಳಿ ಅಷ್ಟ ಕಲ್ಕೊಂಡಿನ ಅಂತೇಳಿ ಅವನು ಹೇಳಿದ್ರು. ಅವನ್ನ 25 ಸಳಿ ನಾನು ಒಂದೇ ತಿಂಗಳದಾಗ ಕಲ್ತೆ. ಕಲ್ತು ಆ ಬಳಿಕ ಒಂದ್ ರಾಗ 2 ರಾಗ ಹಚ್ಚಿದ್ರು. ಅತ್ತಾಗಿಂತ ಮತ್ ಬಿಟ್ಟು ಬಿಟ್ಟೆ ಅದ. ಮತ್ ದಿನ ಹೋದ ಬಳಿಕ ಮತ್ತಷ್ಟು ದಿನ ಹೋದ ಬಳಿಕ ಮತ್ತೊಂದು ಹೋದೆ. ಅವಾಗ ಇಲ್ಲಿ ನೀವು 1 ವಾರಕ್ಕೆ 3 ಸಲ ಹೋಗುದು, 30 ರೂಪಾಯಿ ಚಾರ್ಜ್ ಇತ್ತು. ಆಗ ಮತ್ತೊಂದಿಷ್ಟು 1 ವರ್ಷ 2 ವರ್ಷ ಬಿಟ್ಟು ಮತ್ ಹೋದ್ವಿ ಅವ್ರ ಕಡೆನ. ಅವ್ರ ಕಡೆ ಅವಾಗ ಮತ್ತ 50 ರೂಪಾಯಿ ಆಗಿತ್ತು. 50 ರೂಪಾಯಿ ವಾರದಾಗ 3 ದಿನ ಹೋಗುದು. ಅವಾಗ ಹೋಗಿ ಒಂದು 9 ರಾಗ ಕಲ್ತ್ವಿ. ನಮಗೆ ಇಲ್ಲೇ ನಮ್ಮ ಊರಾಗ ಗೌಡ್ರು ಹೇಳಿದ್ದು ಅವರು ನೋಡೋದ್ ನೀವು ಒಂದ್ ರಾಗ ಬರ್ತಾವ, ಆದ್ರೆ ಅಲ್ಲಿ ಅವ್ರಿಗೆ ಸಿಗ್ಬೇಕ. ಅದ್ರೊಳಗನ ರಾಗ ಅಂತಂದ್ರೊಳಗ ಬಾಳ ತರ ಇದು ಅನುಭವ ಆಗ್ಬೇಕದಕ್ಕೆ. ಆದ್ರೂ ನಾವ್ ಈಗ ಹೋಗ್ಯಾವಂದ್ರು ನಾವೊಂದ್ ಸಂಘ ಸಾಲಿ ಮೆಟ್ಟ ಆಯ್ತು ಹೊಳ್ಳಿ ಹಿಂದೆ ಅವ್ರ ಕೈ ನಾವ್ ಕಲ್ತ್ ಬಿಟ್ಟಿ ಅಂತಾರಲ್ಲ, ಕಲ್ತಂಗ ನಾವು 25 ಸರಳಿ ಕಲ್ತರು 25 ಸರಳಿನೂ ಹೇಳ್ಬೋದ. ಆದ್ರೆ ಸಾಗರದ ಹಿಂಗಾಗಿ ಅವ್ರು ಹೇಳ್ತಿದ್ರು ಒಂದ್ ರಾಗದೊಳಗ ಇದು ಒಟ್ಟ 60 ತಾಟ್ ಅದಾವ ಅಂತ ಹೇಳ್ತಾರ ಅವ್ರು. ಒಂದೊಂದ್ ತಾಟದೊಳಗನ 60 ರಾಗ ಕೊಡ್ತಾವ. ಇದು ಇಲ್ಲ ಅವಾಗಿನ ಟೈಮ್ನಾಗ ಅದಕ್ಕೆ ಮನಸ್ ಕೊಟ್ಟು ಕಲ್ತಿರಲ್ಲ, ಅದ ಗ್ರೇಟ್ ರೀ. ಅಂದ್ರ ನೀವ್ ಅದ್ರಾಗ ಎಷ್ಟ್ ಕಲ್ತಿರಿ ಎಷ್ಟ್ ಬಿಟ್ರಿ ಅದ ನಿಮ್ಗೆ ಗೊತ್ತ. ಆದ್ರೆ ಯಾವಾಗಿಲ್ಲ ಬರೀ ಹಳ್ಳಿ ಒಳಗ್ ಬರೀ ಭಜನಾ ನೋಡ್ಕಿ ಮೇಲೆ ಕಲಿತ ಅಷ್ಟ ಮಾಡ್ಕೊಂತ ಹೊಂಟಾರ ಸಾಕಷ್ಟು ಮಂದಿ. ನೀವು ಇದನ್ನ ಒಟ್ಟ ಕಲಿಬೇಕಂತ ಆಸಕ್ತಿ ಕೊಟ್ಟ, ಯಾಕಂದ್ರೆ ಅವಾಗೆಲ್ಲ ಬಾಳ ಕಷ್ಟ ರೀ ಮನಿತನ ಜೀವನದ. ಅಂತದ್ರಾಗ ನೀವು ಮತ್ ಇದಕ್ಕ ಮನಸ್ಸು ಕೊಟ್ರಿ ಅಂದಾಗ ಅದ್ರ ಮತ್ ಭಗವಂತ ಏನೋ ಒಟ್ಟ ನಿಮ್ಗ ಅದರ ಆಶೀರ್ವಾದ ಐತೆ. ಯಾಕಂದ್ರೆ ನಾವೆಲ್ಲ ನೋಡ್ತೇವಲ್ರಿ ಈಗಿನ ಇದ್ರೊಳಗ ಕಲಿದ ಎಷ್ಟೋ ಅಡೆತಡೆಗಳು ಇರ್ತಾವ. ಈಗ ಬೇಕಾದಷ್ಟ ಸೌಕರ್ಯ ಐತಿ ಅಂದ್ರು ಸಹಿತ ಮತ್ತ ಅವಾಗ ಏನು ಇಲ್ಲದ ಟೈಮ್ನಾಗ ನೀವು ಎಷ್ಟು ಶ್ರಮ ಪಟ್ಟು ಕಲ್ತೀರಿ. ಈಗ ಅದ್ ಎಷ್ಟ ಕಲಿವಲ್ರಕ್ ನೀವ. ಅದ್ರ ನಮ್ಮ ಊರಿಗೆ ಮಾತ್ರ ನೀವು ಅದ ಸಾಗರನ. ಯಾಕಂದ್ರ ಇಲ್ಲಿ ಯಾರು ಕಲ್ತಾರ್ರಿ, ನಾವ್ ಅದ್ರ ಏನ್ ಗೊತ್ತಿಲ್ಲ, ಅದ ಸಂಗೀತದ ಬಗ್ಗೆ ಏನ್ ಗೊತ್ತಿಲ್ಲ. ಮತ್ ಈಗ ಕಲ್ತಂತ ಪೀಳಿಗೆಯಾರಿಗೆ ಯಾರಿಗೂ ಗೊತ್ತಿಲ್ಲ ಅದ. ಮತ್ತ ಈಗ ನಿಮ್ಮನ್ ಬಿಟ್ರೆ ಮತ್ ನಮ್ಮ ಊರಾಗ ಮತ್ತೆಷ್ಟೋ ಇನ್ನೊಂದಿಷ್ಟು ಮಂದಿ ಆಡ್ತಿದ್ರೆ ಅದ್ರ ಅವ್ರೆಲ್ಲ ನುಡ್ಕಿ ಮೇಲೆ ಕಲ್ತಂಗ ಸಂಗೀತ ಮಾಹಿತಿ ಒಟ್ಟ ಯಾರಿಗಿಲ್ಲ. ಮತ್ತೀಗ ನೀವೆಲ್ಲ ಕಲತ್ತ ನಮ್ಮ ಊರಿಗೆ ಸಾಕಷ್ಟು ಈಗ ಶಿವಾನಂದ ಅಜ್ಜಾರ ಜಾತ್ರಾ ಮಹೋತ್ಸವದೊಳಗ ಈಗ ಪುಣ್ಯತಿಥಿ ಒಳಗ ಎಲ್ಲಾರು ಸೇರಿ ಮಾಡ್ತೇವಿ. ಮತ್ತೆ ಸಿದ್ದಣ್ಣ ಅವರು ಇವರೆಲ್ಲ ಮತ್ ಮೊದಲು ಸಾಕಷ್ಟು ಮಂದಿ ಇದ್ರ ಕಾಣ್ತೈತಿ ಮಾಡಿ. ಆದ್ರೆ ಈ ಜಾತ್ರಾ ಉತ್ಸವದ ಸಂಗೀತ ಕಾರ್ಯಕ್ರಮ ಯಾಕಂದ್ರೆ ನೀವು ಇಲ್ಲಿ ಮಠ ನಡ್ಸ್ಕೊಂತ ಬಂದಿರಿ ಅದನ್ನ. ಮತ್ತೀಗ ನೀವೆಲ್ಲ ಅಷ್ಟ ಎಲ್ಲ ಶ್ರಮ ಪಟ್ಟು ಕಲ್ತಿರ ಅಂದಾಗನ ಏನೋ ಒಂದ್ ಇಲ್ಲಿ ಮಠನು ನಡೆದೈತೆ, ಅಪ್ಪನ ಆಶೀರ್ವಾದದಿಂದ ಒಟ್ಟು ನಡೆದೈತೆ. ಅದಕ್ಕ ಈಗ ನೀವ ಈ ಭಜನಾ ರೀ ಸಂಗೀತ ಕಲ್ತ್ರಿ, ಆಮೇಲೆ ಫಸ್ಟ್ ಮೂಲ ಮಾತ್ರ ನೀವು ನಾಟಕದೊಳಗೆ ಆಸಕ್ತಿ, ಅದರಿಂದ ಭಜನಾ ನೋಡ್ಕೊಂಡ ಭಜನಾ ಕಲಿಬೇಕಂತ ಬಂದ ಅಲ್ಲಿಂದ ಒಟ್ಟು ಈ ಸಂಗೀತದ ಬಗ್ಗೆ ಸಂಗೀತ ಬಂದಾಗ ಅಲ್ಲಿ ಏನ್ ಕಲಿಯಕ್ ಹೋದಲ್ಲ ಒಂದು ಆಶ್ಚರ್ಯ ಅದ. ಅವರು ಅಜ್ಜಾರು ಪುಟ್ಟ ಗವಾಗಳದ ಒಂದ್ ಇದನ್ನು ಅದೇನು ಜಯಂತಿ ಮಾಡ್ತಾರ. ಕರೆಕ್ಟ್, ವರ್ಷ ಪುಣ್ಯತಿಥಿ ಮಾಡ್ತಾರ. ಹೌದೌದು. ಅವಾಗ ನೀನ್ ಅವ್ರ ಕಡೆ ಕಲ್ತಾವ್ರ, ಅವ್ರು ಎಲ್ಲಾ ದೂರ ಬೆಳಗಾವು ಸಾಕಷ್ಟು ಮಂದಿ ಕಲ್ತಾವ್ರ. ಅವ್ರ ಪುಟ್ಟರಾಜ್ ಗವಾಗಳ ಕಡೆ ಕಲ್ತಾವ್ರ. ಹಿಂಗಾಗಿ ಅವರು ಪಟ್ಟಿಗೆ ಹೋಗ್ತಿದ್ರು, ಹಳ್ಳಿಗೆ ಇಲ್ಲಿ ಅದು ಕಣ್ಣು ಇಲ್ಲಿದ್ರು ಹೋಗ್ತಿದ್ರು. ಅವರು ಒಂದಿನ ನನ್ ಕರ್ಕೊಂಡ್ ಬಾರೋ ಇಲ್ಲಿ ಪಟ್ಟಿಗೆ ಹೋಗಿ ಬರೋಣ ಅಂತಂದ್ರೆ ನಾನು ಹೋದೆ.
ಹೋಗಿ ಒಬ್ರು ಇಲ್ಲಿ ಮನೆ ಒಳಗ ಹಂಗ ಕರೆದ್ರ ಅವ್ರು ಸ್ವಾಮಿಯರು ಸ್ವಾಮಿಗಳವ್ರು ಕರೆಕ್ಟ್ ಕೊಟ್ರ ನಾವು ನಮ್ಗ ಅವರು ಅತಿಥಿ ಉಪಚಾರ ಮಾಡಿದ್ರ ಅವ್ರು ಅದ್ರ ಬಳಿಕ ಅವನು ಕಪ್ಪು ಬಸಿದವರಲ್ಲ ತೊಳ್ಯಾಕ ಹೋದ್ ನಾನು ಅವ್ರು ತೊಳಿಸ್ಕೊಡ್ಲಿಲ್ಲ ಅವ್ರು ಇಲ್ರಿ ನೀವು ಸ್ವಾಮಿಗಳ್ರಿ ಯತ್ನ ಅಂತಂದ್ರೆ ಇಲ್ರಿ ನೀವು ನಮ್ ಗುರುಗಳು ಕೂಡ ಬಂದಿರಿ ಅಂದ್ರೆ ನಾವ್ ಒಂದ್ ಸ್ವಲ್ಪ ಏನ್ ನಮ್ ಸ್ವಾಮಿಗಳು ಕೂಡ ನೀವು ಬಂದಾರ ಗುರುಗಳು ಕೂಡ ಬಂದಾರ ಅಂದ್ರೆ ಎಲ್ಲ ಒಂದೇ ಅಂತೇಳಿ ಹಾಲಿನೊಳಗೆ ಮಿಕ್ಸ್ ಆಗೈತೆ ಅಂದ್ರೆ ಅದ ಹೀಗಾಗಿ ಇಷ್ಟ ಗೌರವ ಐತಿ ಕನ್ನಡ ಗೌರವ ಹಂಗ ಬೆಳ್ಕೊತ ಬಂತ ಹಾಗೆ ಅಲ್ಲಿ ಒಂದು 9ರಾಗ ಕಲ್ತದೆ ಅದ್ರಿಂದನೇ ಇಲ್ಲೇ ನಮ್ಮ ಊರೊಳಗ ಏನೈತಲ್ಲ ಅದನ್ನ ಹಂಗ ಸೇವೆ ಮಾಡ್ಕೊಂತ ಬಂದ್ರೆ ಆದ್ರೆ ಇವು ನಮಗೂ ಕೆಲವೊಂದು ಭಜನಿ ಊರೊಳಗ ಎಲ್ಲಾ ಕಡೆ ಬರೋಲ್ಲ ಹೀಗಾಗಿ ನಮ್ಮ ವಾರ್ಗಿದವ್ರು ಎಲ್ಲಾರು ಈಗ ಹೋಗ್ಬಿಟ್ರಿ ಎಲ್ಲ ಏನ್ ಭಗವಂತನ ಏನ ಆಟ ನಿಮ್ ಕೂಡ ನಾವು ನೋಡಕತ್ತೇವ್ರಿ ನಿಮ್ ಕೂಡ ಭಜನೆ ಮಾಡುವಂತವ್ರು ಎಲ್ಲರೂ ಎಷ್ಟೊಂದ್ ಮಂದಿ ಪಾಪ ಸ್ವರ್ಗ ಸೇರಿಬಿಟ್ರ ಅದೊಂದ್ ಏನು ಬೇಜಾರ್ ಅನ್ಸ್ತೈತಿ ಏನ್ ಮಾಡೋದು ಸೃಷ್ಟಿ ನೇಮ ಐತೆ ಏನದ ಹೆಂಗ್ ಬದ್ಲಿ ಹಾಕಂತ ಹಂಗ ಹೋಗುದ್ರಿ ಆದ್ರೆ ಈಗ ನಾವ್ ನೋಡಿದ್ವಲ್ರಿ ಎಲ್ಲ ನಿಮ್ ಕೂಡ ಹೆಂಗಿತ್ತ ಮೊದಲ್ ನಾವೆಲ್ಲ ಸಣ್ಣರವಾಗ ನೋಡ್ತಿದ್ವಿ ಅಂದಾಗ ಕನಸಿನಾಗ ಸಹಿತ ಬರ್ಬೇಕದ ಎಷ್ಟ್ ಮೆಟ್ಟ ಹಂಗ ತಾಳ ಹಾಕೋದ್ರಿ ಎಲ್ಲಾ ಮೆಟ್ಟ ಹಂಗ ಹಿಮ್ಮೇಳ ಎಲ್ಲ ಅವ್ರು ಇನ್ನೊಂದ್ರಿ ನಿಮ್ ಕೂಡ ಏನು ಮೊದಲ ಟೀಮ್ ಇತ್ತ ಮಾಸ್ತರ್ಗಿಂತ ಹೆಚ್ಚು ಆಸಕ್ತಿ ಹೆಚ್ಚು ಪ್ರೇಮ ಅವ್ರಿಗೆ ಭಜನೆ ಅಂದ್ರೆ ತುಂಬಾ ದಗ್ಗ ತಾಳ ಎಲ್ಲ ಅವರ ಹೊತ್ಕೊಂಡು ಅಡ್ಡಾಡಿ ಅಷ್ಟ ನಾನಾ ಮಾಸ್ತರ್ ಅನ್ನುವಂತ ಒಂದು ಇದ್ರೊಳಗೆ ಆದ್ರೆ ಇವತ್ತಿಗೆ ಅದಕ್ಕೆ ಬಾಳ್ ಫರಕ್ ಐತ್ರಿ ಇವತ್ತಿಗೆ ಅದಕ್ಕೆ ಬಾಳ್ ಫರಕ್ ಐತಿ ಈಗ ನೋಡಿದ್ರೆ ಎಲ್ಲಾ ಕಡೆನೂ ಹಂಗಾಗಿಬಿಟ್ಟೈತಿ ಅದಕ್ಕ ಈಗ ಮತ್ತ ಆಮೇಲೆ ನೀವು ಏನ್ ಕಲ್ಮಿಸ್ಬಿಟ್ಟೆ ಭಜನೆ ಮಾಡ್ತಿದ್ರಲ್ರಿ ನೀವು ಮಾಡೋಕ್ಕಿಂತ ಮುಂಚೆ ಮತ್ ಯಾರ ಅಲ್ಲಿ ಭಜನೆ ಮಾಡ್ತಿದ್ರಿ ಭಜನೆ ಅಂತಂದ್ರೆ ಈಗ ನಿಮ್ಮ ಅಣ್ಣಾರು ಇದ್ರು ಅವಾಗ ಅಣ್ಣಾರು ಅವರು ಫೇಮಸ್ ಅವರು ಕಲ್ಮರ್ಸ್ ಗುಡಿ ಅಂದ್ರ ಅವರು ಭಾರಿ ಹೇಳ್ತಿದ್ರು ಕಂದಗಿಂದದು ಭಾರಿ ವಜನ್ ಕಟ್ಟೆ ಹೇಳ್ತಿದ್ರೆ ಅವ್ರ ನಂತರನೇ ಮತ್ತೊಬ್ಬರ ಅಡಿಯಪ್ಪ ಅಂತ ಹೇಳಿ ಅವ್ರಾದ್ರೆ ಅವ್ರು ಕೂಡ ಹೋಗ್ತಾನೆ ನಮ್ಗ ಈ ಮುಣಕಲ್ದ ಸ್ವಲ್ಪ ಕಲ್ಮೇಶ್ವರ ಗುಡಿ ನಾಟ ಅಲ್ಲಿ ಅವರು ಏನ್ ನಮ್ದು ಶ್ರಾವಣಕ್ ಮಾಡ್ತಿದ್ವಿ ಕರೆಕ್ಟ್ ಇಲ್ಲಿ ಉತ್ಸವ ಅವರು ಕಾರ್ತಿಕ್ ಮಾಡ್ತಿದ್ರು ಕಾರ್ತಿಕ್ ಮಾಡೋದ್ನಾಗ ಅವ್ರು ಸೇವಾಕ ನಾವು ಹೋಗವ್ರ ನಮ್ ಸೇವಾಕ ಅವ್ರು ಬರ್ತಿದ್ರ ಟೈಮ್ದೊಳಗ ಅವ್ರಿಗೆ ನಮ್ಗ ಒಂದ್ ಸ್ವಲ್ಪ ಬಾಳ ಇದು ಇತ್ತೆ ಒಡನಾಟ ಇದ್ದಿದ್ದಕ್ ಒಂದ್ಸಲ ಇಲ್ಲಿ ಅಮ್ರಗೋಳ ಸಿದ್ದನಗೌಡ್ರ ಅಂತ ಹೇಳಿ ಭಾರಿ ಟಾಪ್ ಅವ್ರು ಉಣ್ಕಲ್ಲಾಗದು ಅವ್ರದ್ದು ಏನ್ ಮಂದಿ ಅಥವಾ ಭರ್ಜರಿ ಇರ್ತದೆ ಅಂತಾರ ಅವ್ರು ಕೂಡ ನಮ್ಗ ಒಮ್ಮೆ ಭಜನೆ ಅಂತ ಹೇಳಿ ಅಲ್ಲೇ ಹಾಕಿದ್ರು ಅವ್ರು ಗುಡಿ ಒಳಗನ ಹಾಕಿದ್ರೆ ಅಲ್ಲಿದ ಅವರು ನಾವು ಆಡಿದ ಬಳಕ ಹಿಂದಗಡೆ ನಮ್ಗೂ ಅವ್ರು ಬಹಳ ಜೀವ ಮಾಡಕ ಹಿಂಗಾಗಿ ಅಲ್ಲಿದನ್ನ ಹಂಗ ಮುಂದುವರ್ಕೊಂತ ಆಮೇಲೆ ಈಗ ಕಲ್ಮೇಶ್ ಗುಡಿ ಭಜನಾ ನಿಮ್ದ ಟೀಮ್ ಇತ್ರಿ ಆಮೇಲೆ ನಮ್ಮ ಊರೊಳಗ ಮತ್ತ ಈ ಗ್ರಾಮ ದೇವಿ ಗುಡಿ ಒಳಗ ಅವಾಗ ನೀವ್ ಮಾಡೋ ಟೈಮ್ನಾಗ ಅಲ್ಲಿ ಯಾರು ಮಾಡ್ತಿದ್ರಿ ಅಲ್ಲಿ ಸಿದ್ಧ ಅಂತ ಹೇಳಿ ಇದು ಮಲ್ಲೇಶನ್ ಅಂತ ಮಾಡ್ತಿದ್ರಿ ಮಲ್ಲೇಶನ್ ಅಂತ ಹೇಳಿ ಅವರು ಅದಕ್ಕಿಂತ ಮೊದಲ ಶಿಸ್ನಳ್ಳಿ ರಾಮಪ್ಪ ಅವರು ಅದೊಂದು ಮಾಡ್ತಿದ್ದಾರೆ ಅವಾಗಿಂದ ಬಾರಿ ಈಗ ಅವಾಗ ನಮ್ಮ ಅಪ್ಪರನ್ನು ತಾಳಗಿಳದು ಅವ್ರ ಅಲ್ಲಿ ಹಿಂದಿಂದ ನೋಡ್ಕೊತ ಹೋದ್ರೆ ಅವಾಗ ಭಜನಿ ಅದ ಹಂಗ ಅವಾಗ ಬಾಳ ವರ್ಷಲಿಂತ್ರನೇ ಐತೆ ಅವಾಗ ಮೊದಲ ನೀವು ಈ ಹಾರ್ಮೋನಿಯಂ ಇದು ಪಂಚ ಸೆಟ್ಸ್ ಅಂತ ಹೇಳಿ ಸಪ್ ಅಂತ ಹೇಳಿ ಹೆಣ್ಮಕ್ಳು ಊರಾಗ ಬರ್ತಿದ್ರಲ್ಲ ಅಂತದ್ ಇಟ್ಕೊಂಡು ಭಜನಿ ಮಾಡ್ತಿದ್ರ ಅಲ್ಲಿ ಗುಡಿ ಒಳಗ ಮಾಡೋತ್ನಾಗ ಹಿಂದಗಡೆ ಒಬ್ಬ ಪೆಟ್ಟಿಗೆ ತರನ್ ಅಂತ ಹೇಳಿ ಒಬ್ಬೊಬ್ಬ ಪಟಗ ಒತ್ತಿ ಇಟ್ಟು ಆ ಟೈಮ್ ಒಳಗ ಪಟಗ ಒತ್ತಿ ಇಟ್ಕಾರ ಒಂದ್ 5 ಮಂದಿ ಕುಡಿತಾರ
ಪೆಟ್ಟಿಗೆ ತಗೊಂಡ್ರ ಆ ಪೆಟ್ಟಿಗೆ ದೇವೇಂದ್ರಪ್ಪ ಅಂತ ಹೇಳಿ ಇನ್ನೂ ಐತಿ ಅದು $120 ಕೊಟ್ಟಿದ್ರಿ ಅಂತ ಅವ್ರಿಗೆ ಪೆಟ್ಟಿಗೆ. ಅಲ್ಲ ನೋಡ್ರಿ ಎಷ್ಟ ಅಭಿಮಾನ, ಎಷ್ಟು ಹುಚ್ಚೆ ಮತ್ತೆ ಎಷ್ಟು ಪ್ರೇಮ ಅದ್ರ ಮೇಲೆ. ಅವಾಗಂತೂ ಈ ರೊಕ್ಕ ಅನ್ನೋದ್ರ ನೋಡೋದ ಕಡಿಮೆ ಬಿಡ್ರಿ, ಜೀವನಕ್ಕನ್ನ ನೋಡೋದ್ ಕಡಿಮೆ ರೊಕ್ಕ ಅವಾಗ ದುಡ್ಡ. ಹೊಲದೊಳಗೆ ಏನ್ ಬಂದಿರ್ತಾವ ಬೇಕ ಅದನ್ನ ಜ್ವಾಳ ರೊಟ್ಟಿ ಮಾಡ್ಕೊಂಡ್ ಕಾಳ ಕಡಿ ಬಂದಿರ್ತಾವ ಅದನ್ನ ಮಾಡ್ಕೊಂಡ್ ಅದ್ರಾಗ ಬಂದಂತದ. ಮತ್ತ ಈಗ ರೊಕ್ಕ ನೋಡ್ಬೇಕಲ್ಲ ಅದಕ್ಕೆ ಹಾಕಕ್ಕ ತೆಗಿಯ ತರಕ್ ಅಂತೇಳಿ ಮತ್ತ ಅವ್ರ ಆ ಟೈಮ್ನೊಳಗ ಪಟಗ ಇಟ್ಟು ತಗೊಂಬಂದಾರ. ಅವಕ್ಕ ಹಂಗ ನಮ್ಗ ಚುಳ್ಕಿ ಅಜ್ಜಾರ್ದೊಂದು ನಮ್ಮೂರಿಗೆ ಒಂದು ದೊಡ್ಡ ಒಂದು ಶಕ್ತಿ ಅವ್ರಿಗೆ ನೀವು ಹೆಂಗಾರ ಏನಾರ ಒಟ್ಟು ಭಜನೆ ಅವ್ರು ನೋಡಿದ್ರ ಈ ಕಡೆ ಮೈಸೂರು ಕರ್ನಾಟಕ ಪದ್ಧತಿ ಬಾಳ ಅವ್ರ ಕೇಳಕತ್ರ ಆನಂದ ಅವಕ್ಕ ಆ ನಮ್ಮನೆ ಹೇಳ ಅಂತ ಇದ್ರುನು ನೀವು ಅವ್ರು ನಮಗ ಅಜ್ಜಾರನು ಹಾಡ್ತಿದ್ರನ್ರಿ? ಹಾಡ್ತಿದ್ರು. ಭಾರಿ ಸಂಗೀತ ಅವ್ರು ನಾಟಕ ಇಟ್ಟಕ್ ಅದು ಎಲ್ಲ. ಯಾಕಂದ್ರೆ ನಮಗ ಅಜ್ಜಾರ ನೋಡಿವಿ, ಅವ್ರ ಆಶೀರ್ವಾದ ತಗೊಂಡೇವಿ, ಅವಾಗ ನಮಗ್ ಬಸ್ಸಿ ಆಸಕ್ತಿ ಇದ್ದಿದ್ದಿಲ್ಲ. ಹಂಗಾಗಿ ನಾವ್ ಪಾಪ ಅವ್ರ ಬಗ್ಗೆ ಅಷ್ಟ ನಮ್ಗೆ ಇರಲ್ಲ. ಆದ್ರ ಅಜ್ಜಾರ ಮಾತ್ರ ಭಜನಾ ಅವ್ರು ಬಂದಾಗ ಮಾತ್ರ ನಮ್ ಊರನ್ ಭಜನಾ ತಗ್ಗ ತಾಳ ತಗೊಂಡ್ ಕುಂತ ಒಟ್ಟು ಸೇವೆ ಮಾಡೋದ ಇಲ್ಲಿ. ಹೌದೌದೌದೌದೌದೌದು. ಬಟ್ ಅವಾಗಿಂದ ಮಾತ್ರ ಅಜ್ಜಾರದ ಒಟ್ಟ ಇದೈತಿ. ಭಜನಾ ಅಂದ್ರ ಅವ್ರ ದೊಡ್ಡ ಪಂಚಪ್ರಾಣ. ಇನ್ನೇನು ಸಂಗೀತ ಅಂದ ಅವ್ರ ಸಂಗೀತದಾಗ ಹೇಳ್ತಿದ್ರು ಅವ್ರು. ನಮ್ಮ ಮಲ್ಲಂಗೌಡ್ರ ಅಂದ್ರ ಅವ್ರು ಈರಂಗೌಡ್ರು ಅಂದ್ರ ಅವ್ರ ಕಾಯಮ ಯಾವತ್ತು ಸಂಗೀತ ಮಾಡ್ಕೊತ ಕಾಯಂ ಇರ್ತಿದ್ರು. ಆಮೇಲೆ ಅವ್ರ ಈಗ ನೀವು ಇದ್ದಾಗ್ರಿ ಅಲ್ಲಿ ನಿಮ್ಮ ಟೀಮ್ ಒಳಗ ಆ ಗುಡಿ ಒಳಗ ಏನೋ ಒಂದ್ 10-15 ಮಂದಿ ಎಲ್ಲಾ ಬರ್ತಿದ್ರೆ, ಈಗ ಅವ್ರು ಯಾರ ಈಗ ಇರೋಂತ ಯಾರಿಲ್ಲ ಹುಡ್ರಿಗೆ ಹೆಚ್ಚು ಕಡಿಮೆ 2-3 ಮಂದಿ ಇರ್ಬೇಕು ಪಾಪ. ಅವ್ರೆಲ್ಲ ಮನೆತನದೊಳಗೆ ಅದಾರ. ಅವಾಗ ಬ್ಯಾರೆ ಹೊರಗನು ಹೋಗಿ ಮಾಡ್ತಿದ್ವಿ ಒಟ್ಟ ಸೇವಾ ಬಂದ್ರ? ಸೇವಾ ಬಾಳ್ ಮಾಡ್ತಿದ್ವಿ. ಇಲ್ಲಿ ನಾವು ಹುಬ್ಬಳ್ಳಿಗಿಂತ ಹೋಗ್ತಿದ್ರಿ ಭಜನೆ ಮಾಡಕ್. ಅವಾಗ ಇವ್ರು ದೀಪಾವಳಿಗೆ ಅದು ಆಭರಣ ಗಿಭರಣ ಅದು ಹಾಕಿರ್ತಾರ ಅಂತೇಳಿ ಯಾವತ್ತು ಅಲ್ಲಿ ಸಮಯ ಪೂಜೆಕ ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ತಿದ್ವಿ. ಆ ಪೊಲೀಸ್ ಸ್ಟೇಷನ್ದಾಗ ಸೇವಾ ಮಾಡೋದು. ಅಲ್ಲಿ ಅವಾಗ ಅಂಗಡಿಗಳು ಇವು ಅಂಗಡಿ ಅವ್ರು ಕರೆಸ್ತಿದ್ರು. ಕರೆಕ್ಟ್. ದೀಪಾವಳಿಗೆ ಪೂಜೆ ಮಾಡಿ ದೇವಿ ಮೇಲೆ ಬಂಗಾರದ ಆಭರಣ ಅವನ್ನೆಲ್ಲ ಇಟ್ಟಿರ್ತಾರೆ. ಮತ್ತೆ ಬೆಳತನ ಸೇವನೂ ಆಗ್ಲಿ ಅದ ಕಾಯ್ದಂಗೂ ಆಗ್ಲಿ ಅಂತೇಳಿ ಅದ ಉದ್ದೇಶ ಇರ್ಬಹುದು. ಅದ ಒಟ್ಟ ಕರೆಸ್ತಿದ್ರು ಅವ್ರು. ಕರೆಕ್ಟ್. ಒಟ್ಟ ಅವಾಗೆಲ್ಲ ಒಟ್ಟ ಹುಬ್ಬಳ್ಳಿ ಅಲ್ಲೆಲ್ಲ ಹೋಗಿ ಮಾಡಿರಿ. ಮಾಡಿ ನಮ್ಗ ಇಲ್ಲಿ ನಮ್ ಗುಡಿ ಒಂದು ಬಹಳ ಗೀಳಿ ಇತ್ತದ. ಅದನ್ನ ಈಗ ನಮ್ಮ ಅಣ್ಣಾರು ವರ್ಗಿದವ್ರು ಏನ್ ಮಾಡಿದ್ರು ಎಲ್ಲಾ ಅದನ್ನ ಗಳದ್ದು ಮಳ್ಗಿದಿತ್ತದ. ಹೌದೌದು, ಮಳ್ಗಿದೈತ್ರಿ. ಅದನ್ನ ತೆಗದ್ ಕ್ಯಾರ ಪಾಟಿಗೆಲ್ಲ ಹಾಕಿ ಇವ್ರು ನವೀಕರಣ ಮಾಡಿ ನಮ್ಮ ಅಣ್ಣಾರು. ಈಗ ನಾವು ಏನ್ ಮಾಡಿದ್ವಿ, ಆ ಭಜನಿಗೆ ಹೋಗಿದ್ದಿಲ್ಲ. ನಮ್ಗ ಇದು ಇದು ಬಾಂಡೆ ಸಾಮಾನ್ ಲಗ್ನಕ್ಕ. ಹೌದೌದೌದು, ಲಗ್ನ. ಆಮೇಲೆ ಇನ್ನೊಂದ್ರಿ, ನೀವು ಏನ್ ಭಜನಾ ಮಾಡಿರಲ್ಲ, ಒಂದ್ ನಿಸ್ವಾರ್ಥ ಸೇವೆ. ಇವತ್ತೇನು ಭಜನಾಕ್ ಅದಕ್ಕಂದ್ರೆ ಏನು ಅಜಗಜಾಂತರ ಪ್ರಕೃತಿ ನಿಸ್ವಾರ್ಥ ಸೇವೆ. ಮತ್ತೆ ಸಾಕಷ್ಟು ಗುಡಿಗೆ ಆಗಿ ನೀವು ದುಡಿದಿರಿ ಅವಾಗೆಲ್ಲ. ಆ ಗುಡಿ ತುಂಬಿತ್ರಿ. ಅದು ಒಂದ್ ಟೈಮ್ ತಳಗೆಲ್ಲ ಒಂದು ರೂಮ್ ಎಲ್ಲಾ ಬಾಂಡೆ ಸಾಮಾನು ಏನ್ ಸೇವಾ ಮಾಡಿದ್ರು ಒಟ್ಟು ಗುಡಿಗೆ ಕುಡಿದ್ರೆ ಕೊಡ್ರಿ ಮತ್ತು ನೀವು ಸೇವೆ ಮಾಡೋದು ಮತ್ ಮನಿ ಬಳೆ ಮಾಡೋದು. ಅವಾಗ ಎಲ್ಲಾ ನೋಡಿದ್ರೆ ಸಾಕಷ್ಟು ಇದಿತ್ತು. ಗುಡಿ ಬಗ್ಗೆ ಬಹಳ ಶ್ರಮ ವಹಿಸಿರಿ. ಅದು ನಮಗ್ ಗೊತ್ತಿದ್ದಷ್ಟಂತೂ ನಾವು ನೋಡಿವಿ. ಅದಕ್ಕಿಂತ ಮೊದಲ ನೀವು ಎಲ್ಲ 10-15-20 ವರ್ಷದಿಂದ ಮಾಡಿರಿ ಅವನ್ನೆಲ್ಲ. ಅಂದ್ರೆ ಮತ್ತೆ ಇವತ್ತಿನವರೆಗೂ ಅವೆಲ್ಲ ದೇವಸ್ಥಾನಗಳು ಇಲ್ಲಿವರೆಗೆ ಬಂದಾವ. ಈಗಿನ ಪೀಳಿಗೆ ಕೈಗೆ ಸಿಕ್ಕವ. ಅದ್ರ ನಿಮ್ ಶ್ರಮ ಬಾಳ ಐತೆ. ಅವಾಗ ನೀವಾಗ್ಲಿ ಆಮೇಲೆ ನಿಮ್ ಹಿಂದ್ ಏನೊಂದ್ 10-15-20 ಮಂದಿ ಏನ್ ದುಡ್ದಾರ ಅವ್ರಿಗೆ ಏನ್ ಹೇಳಿದ್ರು ಕಡಿಮೆನ. ಅದ್ರ ಭಗವಂತನ ಏನೋ ಒಂದ್ ಶಕ್ತಿ. ಅವಾಗ ಊರೊಳಗ ನೀವು ಮೆಟ್ಲಿಂಗ್ ರೋಡನು ಇದ್ದಿದ್ದಿಲ್ಲ. ರೋಡ್ ಅಂತೂ ಇದ್ದಿದ್ದಿಲ್ಲ. ಮಳೆಗಾಲದಿಂದಾಗ ಆದ್ರೂನು ಹೋಗಬೇಕ ಯಾವತ್ತು ಇಷ್ಟ ಮಠ ಹುದಿಲ್ಲ. ಆ ತಿಂಗಳಂಗಟ್ಲೆ ಅಡ್ಡಾಡಿದ್ರ ಕಾಲಿಗೆ ಅರ್ಲು ಅಂತ ಹೇಳಿ ಆಗ್ತದೆ. ಕರೆಕ್ಟ್. ಬಹಳ ತಂಪನಾಗ ಅಡ್ಡಾಡೋದ್ರಿಂದ ಹುದಲಾಗ ತಿಳ್ಕೊಂತ ಆಗ್ತಿದ್ವು. ಅವಾಗ ನಾವು ಅದನ್ನ ಮಾಡ್ಕೊಂತ ಬಾಂಡೆ ಸಾಮಾನ ಬೇರೆ ಕಡೆ ನಮ್ ಚಿಮ್ಸಾರ್ ಗುಡಿಗೆ ಹೋಗಿ ಅಲ್ಲಿ ತರಬೇಕಿತ್ತು.
ಕರೆಕ್ಟ್ ಇಲ್ಲಿ ಹೊಸದಾಗಿ ಐತಲ್ಲ ಗುಡಿ. ನಮ್ಗೆ ಏನಾರ ಅಡಿಗೆ ಸಾಮಾನು ಬೇಕಾದ್ರೆ ಅಲ್ಲಿ ಹೋಗ್ಬೇಕಿತ್ತ. ಸುಮಾರು ವರ್ಷ ನಮ್ಮ ಬೈರಿ ದೇವ್ರ ಕುಪ್ಪದೊಳಗ ಈಗೆಲ್ಲ ಶಾಮ್ಯಾನ್ ಇವೆಲ್ಲ ಆಗ್ಯಾವ. ಅವಾಗೆಲ್ರಿ ನೀವು ಮಾಡಿ ಏನ್ ಇಟ್ಟಿದ್ರಿ ಆ ದೇವಸ್ಥಾನದೊಳಗ ಎಷ್ಟೋ ಮಂದಿಗೆ ಅವೆಲ್ಲ ಬಹಳ ಅನುಕೂಲ ಆಗ್ಯಾವ. ಅವಾಗ ಏನ್ ಬೇಕಾದ್ರೆ ಕಲ್ಮೇಶ್ವರ ಗುಡಿಗೆ ಹೋಗುದ ಕಾರ್ಯಕ್ರಮ ಏನ್ ನೋಡಿದ್ರು ಅಲ್ಲಿ ಒಟ್ಟ ಸಿಗ್ತಿದ್ವು. ಏನ್ ಬೇಕು ಎಲ್ಲಾ ಬಾಂಡೆ ಸಾಮಾನು ಸಿಗ್ತಿದ್ವು. ಅಲ್ಲಿ ಮಠ ಅಂತೂ ಮಾಡಿಟ್ರಿ. ಆದ್ರೆ ಏನ್ರಿಪಾ ಅಂತಂದ್ರೆ ಈಗ ಏನೋ ಜಗತ್ತ ಬದ್ಲಿ ಹಾಕೊಂತ ಹೊಂಟತೆ. ಆದ್ರೆ ಈಗ ಒಳ್ಳೆ ನವೀಕರಣ ಆಗಿ ಗುಡಿ ಬಾಳ ಚಂದಾಗೈತಿ. ಈಗ ಅದು ಅಷ್ಟ್ ಮಾಡ್ಕೊತ ಹೋಗೋ ಏನ್ ಮತ್ತೆ ಏನ್ ಹೊಳಿತಿ. ಈ ಸಲ ಮತ್ತ ಅದನ್ನ ವರ್ಷ ನಾವು ಶ್ರಾವಣ ಬಂತಂದ್ರ ಗಾಡಿಗೆ ಹುದುಲು ಮೆತ್ತದು ಬಣ್ಣ ಹಚ್ಚುದು ಹಿಂಗ ಅದು ಆಗ್ತಿತ್ತ. ಹಬ್ಬದ ವಾತಾವರಣ ಬಿಡ್ರಿ ಅವಾಗ. ಬಟ್ ಏನೋ ಒಂದ್ ಹೊಸ ಹಬ್ಬದ ವಾತಾವರಣ. ಅವಾಗ ಇವ್ ನವೀಕರಣ ಮಾಡೋಣ ಅಂತ ಹೇಳ್ಕ್ಯಾರ. ಮತ್ತ ಅವಾಗ ರೊಕ್ಕ ಕೂಡ್ಸಿ ಇಟ್ಟಿಟ್ಟ ಗುಡಿ ಹಾಕ್ಸೋಣ ಅಂತ ಹೇಳ್ಕ್ಯಾರ. ಅವಾಗ ಬಂದಿದ್ ರೊಕ್ಕ ಎಲ್ಲ ಜಮಾ ಇಡಕತ್ವಿ. ಆ ಜಮಾ ಇಟ್ಟಿದ್ದ ರೊಕ್ಕನ ಅಜ್ಜಾರೊಂದು ಅವರು ಕಲ್ಲು ಅಲ್ಲಿ ಬೇರೆ ಕಡೆ ಹೋಗಿದ್ವು. ಒಂದ್ಸಲ ತಂದು ಇಲ್ಲೇ ಇದನ್ನ ಹಾಕ್ಸಿ ಅಂತೇಳಿ ನಾವು ಅಜ್ಜಾರ ಕಡೆ ಅಂತ ಮೊದಲು ಅದನ್ನ ಸ್ಥಾಪನೆ ಮಾಡಿದ್ವಿ. ಅದು ಹೋತು ಹಂಗ ಸ್ವಲ್ಪ ದಿನ ಹೋತು. ಅಜ್ಜಾರನ್ನು ಏನ್ ಊರಾಗ ಹೇಳ್ಕೊಂತ ಹೊಂಟ್ರಿ, ನಮ್ ಕೈಲಿ ಹಸ್ತಾ ಇದು ಮಾಡಿದ್ರಿ, ಇನ್ನು ನೀವು ಇದು ಮಾಡಿಲ್ಲ ಅಂತ ಹೇಳಿ ಅವಾಗ ಹಿಂದಗಡೆ ನಮ್ಮ ಊರ್ ಹಿರಿಯರಾದ್ರೂನು ಮಾದೇವಪ್ಪ ಅಂತ ಮೈಕಾರ ಅವರು ದಾನಿಗಳು. ಅವರು ಲಾಸ್ಟ್ ಹಿಂಗಂತಾರಂತಂದ್ರ ಫಸ್ಟ್ ಗೆ ಸ್ಟಾರ್ಟಿಂಗ್ 10,000 ರೂಪಾಯಿ ಅವ್ರ ಕೊಟ್ರು. ಅದ್ ಕೊಟ್ಟಗಾರ ಏನ್ ಮುಂದೆ ಹೋಗಂತೇಳಿ ಅವಾಗ ನಾವು ಗುಳೇದ್ ಗುಡ್ಡಕ್ಕೆ ಹೋಗಿ ಇವ್ರನ್ನ ಕರ್ಕೊಂಡ್ಬಂದು ಸಂಗಪ್ಪ ಅಂತ ನಮ್ಮ ಶಿವಾನಂದ ಮಠ ತಯಾರು ಮಾಡ್ಯಾರ. ಅವಾಗ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದು ಅದನ್ನ ಚಾಲು ಮಾಡು ಅಂತ ಅಂತಂದ್ರಿ ಅವ್ರ. ಆ ಒಳಕ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದು ಅದನ್ನ ಚಾಲು ಪ್ರಾರಂಭ ಅದ ಕಡಿಗೂ ಈಗ ನವೀಕರಣ ಆಗೈತಿ. ನೀವೆಲ್ಲ ಅವಾಗೆಲ್ಲ ಅಷ್ಟು ದುಡಿದಿರಿ ಅಂತೇಳಿ ಇವತ್ತಿನ ಮಟ್ಟಿಗೆ ಬಂದ್ ನಿಂದೈತಿ ಅಲ್ಲಿ. ಯಾಕಂತಂದ್ರ ಬಾಳ ಮೊದ್ಲಿಂದ ಬಾಳ ಕಷ್ಟ ರೀ. ಈಗಿಂದ ಏನಿಲ್ಲ, ಈಗ ಸಾಕಷ್ಟು ಮಂದಿ ಭಕ್ತರು ಅದಾರ, ಯಾರು ನಡೆಸ್ತಾರ ಈ ಪ್ರಶ್ನೆ ಬೇರೆ. ಅವಾಗೇನು ಶ್ರಮ ಪಟ್ಟ ಮತ್ತೆ ಆಮೇಲೆ ಈಗ ತಿಂಗಳಾನು ಈ ಶ್ರಾವಣ ಮಾಡ್ತಿದ್ರಲ್ಲ, ಶ್ರಾವಣದಾಗ ಪ್ರತಿ ತಿಂಗಳ ಒಂದು ತಿಂಗಳ ಶ್ರಾವಣದಾಗ ಒಂದ್ ತಿಂಗಳ ಬೆಳತಾನ ಭಜನೆ ಮಾಡುದು. ಅಂದ್ರೆ ಈಗ ಬಾಳ ಮಂದಿ ಒಂದ್ ವಯಸ್ಸಿನೊಳಗ ಒಟ್ಟ ಭಜನಾ ಅಂತಂದ್ರೆ ಏನ್ರಪ್ಪ ಅದು ಒಂದ್ ಜೀವನ ಅರ್ಧ ಇಟ್ಟು ಬಿಡುದು. ಅಲ್ಲೇ ಗುಡಿಯಾಗ ಮಕ್ಕಳದ ಬೆಳಗ್ಗೆ ಎದ್ದು ಭಜನಾ ಮಾಡೋದು, ಮತ್ ಮನಿ ಬಳೆ ನೋಟ್ ಮಾಡ್ಬೇಕಲ್, ಮತ್ತ ಆಗ್ಲಿ ಒಟ್ಟ ಅಲ್ಲಿ ಕರಿ ಆಗುದ, ಮತ್ ಅಲ್ಲೇ ಮಾಡುದ. ಒಟ್ಟ ಅವಾಗನು ಹಂಗೈತ್ರಿ. ಒಟ್ಟ ಅವಾಗನು ಹಂಗಾರಿ. ಶಂಕರಣ್ಣನ್ ಕರ್ಕೊಂಡ್ ಬಂದಾಗಂತೂ ಹಗಲಿನ ಭಜನಾ ಮಾಡ್ತಿದ್ರು. ಅಂದ್ರೆ ಅವ್ರು ಒಂದ್ 3 ದಿನ ಇಟ್ಕೊಳ್ಳೋರು ಅವ್ರನ್ನ. ಅವ್ರು ಒಂದ್ ವರ್ಷದಾಗ 2 ಸಲ ಬರೋರು. 2 ಸಲ ಬಂದ್ರ ಬಂದಾಗ ಒಂದ್ 3 ಪದ ಹೇಳೋರು. ಆ 3 ಪದನು ಅದು ಅವಾಗ ಇಲ್ಲೆಲ್ಲ ಮೂರ್ತಾಗಿರ್ತಂತ ಅವ್ರು ಪರ್ಫೆಕ್ಟ್ ಆಗಿ. ಇನ್ನೇನು ಡಿಟ್ಟೋ ಆ ಶಂಕರನ್ ಯಾವ ಶೈಲಿ ಹೇಳ್ತಾನ 190% ಅದ ಶೈಲಿನ ಹೇಳ್ತಾರ. ಆದ್ರೆ ಬೇರೆ ಕಡೆನೂ ಹೇಳ್ತಾರ, ಆದ್ರೆ ಒಂದ್ ಸ್ವಲ್ಪ ಶೈಲಿ ಹೊರಕತಿ. ಆದ್ರೆ ನಾವು ಅವ್ರನ್ನ 3 ದಿನ ಕಂಟಿನ್ಯೂ ಹಗಲಿನೂ ಇಟ್ಕೊಂಡು ಏನ್ ಹೇಳ್ತಾರ ಹಂಗ ಕಲಿಬೇಕನ್ನೋ ಅಡ್ಡಿಲ್ಲ. ಹಂಗಾರ ಈಗ ಶಂಕರಪ್ಪಜ್ಜಾರ್ದು ಒಟ್ಟ ನಮ್ಮೂರಿಗೆ ಬಹಳ ಅಪಾರವಾದಂತ ಕೊಡುಗೆ ಐತೆ ಅವ್ರದ್ದು. ಏನ್ ಅವ್ರ ಅಪ್ಪಾರ ನಾವು ಈಗ ಒಂದ್ ಸ್ವಲ್ಪ ಅಲ್ಲಿ ಹೋಗಿಲ್ಲ. ಇಲ್ಲಿಕ್ ನಮಗೂ ಶಕ್ತಿಗಿನೂ ಆಹ್ವಾನ ಕೊಡ್ತಿದ್ರು ಅವ್ರ ಪುಣ್ಯತಿಥಿಗೆ. ಈಗ ಏನೋ ಅವ್ರು ಗದಿ ಅದು ಮಾಡ್ಯಾರಂತ. ಈಗ ಅದು ಇದದಿಂದಾಗ ಆಕೈತಿ ಅನ್ನೋದು ಗೊತ್ತಿತ್ತು. ಈಗ ಆದ್ರೆ ಹಾಗೆ ಹೋಗೈತಂತ. ಅವ್ರದ್ದು ಕೀರ್ತಿ ಬಾಳ ಐತಿ ಬಿಡ್ರಿ. ಬಾಳ ಪ್ರತಿ ಹಳ್ಳಿಗೆ ನಮ್ಮ ಏನ್ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕ ಸಾಕಷ್ಟು ಹಳ್ಳಿ, ಪ್ರತಿ ಹಳ್ಳಿಗೆ ಎಲ್ಲಿ ಹೋದ್ರ ಶಂಕರಪ್ಪಜ್ಜಿ ಇದ್ದ. ಅವಾಗ ನಾವ್ ಹೋಗ್ತೇವಲ್ರಿ ಅಲ್ಲಿ ಸಂದರ್ಶನ ಮಾಡಕ, ಮೊದಲೆಲ್ಲ ಶಂಕರಪ್ಪಜ್ಜಾರ್ ಬರ್ತಿದ್ರೆ ಅವ್ರ ಕಡೆ ಕಲ್ತೇವೆ ಅಂತ ಸಾಕಷ್ಟು ಮಂದಿ ಬಾಳ ಮಂದಿ ಹೇಳ್ತಿರ್ತಾರ. ಯಾಕಂದ್ರೆ ನಾವು ಏನವನ್ನ ನೋಡಿರೋದ್ ಆ ಒಂದ್ ಕಾಲ್ಮಂದಾಗ ಇದ್ರು ಸಹಿತ ನಾವು ಆ ಭಜನೆ ಒಳಗೆ ಇದ್ದಿದ್ದಿಲ್ಲ. ಹಂಗಾಗಿ ನಮ್ಗ ಅವ್ರ ಬಗ್ಗೆ ದೃಷ್ಟಿ ಹೋಗಿಲ್ಲ. ನೀವೆಲ್ಲ ಹೇಳುದು ನೋಡಿ ನಮ್ಗೊಂದ ಏಪ ಎಂತಾರದಾರಲ್ಲ ಅಂತ. ದನಿ ಕಂಠ ಭಯಂಕರ ಎಷ್ಟು ಜಗ್ ಹೇಳಿದ್ರು. ನಮ್ಮ ತಾಳ ನಿಧಾನ ಬಾಳ್ಸದ್. ಕರೆಕ್ಟ್. ಆ ನಿಧಾನಕ್ಕ ಆಸು ಬಾಳ ಹಿಡಿಬೇಕು. ಒಂದೇಟ್ ಬಿಟ್ರೆ ನಾದೊಂದು ಇರ್ತಿದ್ರೆ ನಾವು ಇದೇನು ನಮ್ಮ ಹಿರಿಯರು ದೊಡ್ಡವ್ರು ಹೇಳ್ತಿದ್ರೆ ಅವ್ರ ಅಕ್ಕರು ಹೇಳ್ತಿದ್ರು. ಕರೆಕ್ಟ್.
ಮತ್ ಮೇಲಾಗಿ ಅವ್ರದೊಂದು ಬುಕ್ನು ಐತಿ, ನಮ್ ಕಡೆ ಪ್ರಿಂಟೆಡ್ ಬುಕ್ನು ಐತಿ. ಆದ್ರೆ ಅವ್ರು ಹೇಳಿದ್ವೆಲ್ಲ ಮೊದ್ಲಿನವೆಲ್ಲ ಡೊಳ್ಳಿನ ಪದ ಅವು ಎಲ್ಲವೂ ಅದಾವ ನಮ್ ಕಡೆ. ಹೆಜ್ಜೆ ಮಜ್ಜಿ ಪದ ಅದಾವು ಸುಮಾರು ಆದ್ರೆ ಅವರು ಈ 63 ಪುರಾತ್ರ ಇವರು ಎಲ್ಲಾ ಅಧ್ಯಯನ ಮಾಡ್ತಾರ ಅವ್ರ ಮಾಡಿದ್ರ ಒಟ್ಟು ಬರೀದ್ ಇವ್ರೇ ಬರಿತಿದ್ರೆ, ಒಟ್ಟು ಅವ್ರು ಬರಿತಿದ್ರ ಅವ್ರು ಹೇಳ್ತಿದ್ರ ಅಂತಾರ. ಒಟ್ಟು ನಮ್ಮ ಈ ಸಂಸ್ಕೃತದೊಳಗ ಏನೈತಲ್ಲ, ನಾವು ಯಾವ ಬುಕ್ ಓದ್ತೇವಿ, ನಾವು ಯಾವ ಶಾಸ್ತ್ರ ಕೇಳ್ತೇವಿ, ಅದ್ರೊಳಗದು ಅವ್ರು ಬರ್ತಾವ. ಇನ್ನೇನು ಅದು ಒಂದ್ ಸ್ವಲ್ಪ ಹಾಡೋದ್ರ ಮೇಲೆ ಇದು ಐತಿ. ಅದ ಅವರು ಇಲ್ಲಿ ಜಗ್ಗಿ ಎಳದ ಹಾಡೋದು ಸಂಬಂಧ ಅದ್ ರುಚಿ ಕಾಣೋಲ್ಲ, ಆದ್ರ ಭಾರಿ ಅರ್ಥ ಗರ್ಭಿತವಾಗಿ ಅವಾಗಿನ ಏನ್ರಿ ಜೋಗಳ ಆಡ್ದಂಗ ಆಡ್ಬೇಕ, ಕೇಳದಾರಿಗೆ ಮಸ್ತ್ ಆನಂದ ಆಗ್ಬೇಕ. ಅವಾಗಿನ ಹಾಡು ಕೇಳಿಬಿಟ್ರ ಈಗೇನ್ರಿ ಬಾಳ ಹುಡುಕಿ, ಈಗಿಂತೆಲ್ಲ ಹುಡುಕಿ. ಆದ್ರೆ ಈಗ ನಾವು ಮತ್ತ ಅವನ್ನೆಲ್ಲ ಮೊದಲಿನ ನೀವು ಆಡ್ಬೇಕಾದ್ರ ಅವಾಗೆಲ್ಲ ಕೇಳ್ತಿದ್ವಲ್ಲ, ಬಾಳ ಸ್ವರ್ಗ ಸುಖ ಆನಂದ ಆಗ್ಬೇಕ. ಊಟ ಮಾಡಿ ಬಂದ್ ಕೇಳಕತ್ರ ಮಕ್ಕಳನ್ನ ತೊಟಲ್ ಹಾಕಿ ಹೋಗ್ತಾರಲ್ಲ, ಹಂಗ ಅಂದ್ರ ಅರ್ಥ ಹಂಗ ಇರ್ತಿದ್ವು. ಸೀದಾ ಅಲ್ಲಿಗೆ ಹೋಗಿ ಮುಟ್ಬಿಡ್ತಿದ್ರಿ. ಏನ ನಮ್ಮ ಮನಸ್ಸ ಅದ್ರ ಏನ ಹಾಡು ಬರ್ತಿದ್ವಲ್ಲ ಅದ್ರ ಅರ್ಥ ಅವ್ ಕೇಳಿಬಿಟ್ರ ಓ ಹಿಂಗೈತಲ್ಪ. ಅದ ಶಿವಾನಂದರ ಅಜ್ಜಾರ ಆಮೇಲೆ ಹಾಡುಗಳನ್ನ ಸಾಕಷ್ಟು ಬಾರಿ ಚೆನ್ನಾಗಿ ಹಾಡ್ಯಾರಲ್ಲ, ಅಂತವೆಲ್ಲ ಕೇಳ್ಬಿಟ್ರ ಸಾಕ್ಷಾತ್ ಅಜ್ಜಾರ ಅದಾರಲ್ಪ ಇಲ್ಲಿ ಬಂದ್ ಮುಂದೆ ನಿಂತಾರ. ನಾಟ್ಯ ಕಲೆಗೆ ನೀರಂಜನ ನೀಡೋ, ನಾಟ್ಯ ಕಲೆಗೆ ನೀರಂಜನ ನೀಡೋ, ನಾಟ್ಯ ಕಲೆಗೆ ನೀರಂಜನ ನೀಡೋ, ನಾದ ಬ್ರಹ್ಮದಲ್ಲಿ ನೀಲೋಲ್ಯಾಡೋ, ನಾದ ಬ್ರಹ್ಮದಲ್ಲಿ ನೀಲೋಲ್ಯಾಡೋ, ನಾಟ್ಯ ಕಲೆಗೆ ನಿರಂಜನ ನೀಡೋ, ಸರಿಪರ ನಾಮವ ಸತತ ಕೊಂಡಾಡೋ, ಸರಿಪರ ನಾಮವ ಸತತ ಕೊಂಡಾಡೋ, ಸಂತರ ಮ್ಯಾದೋ ನಿತ್ಯ ದಿಯಾಡೋ, ಸಂತರ ಮ್ಯಾದೋ ನಿತ್ಯ ದಿಯಾಡೋ, ನಾಟ್ಯ ಕಲೆಗೆ ನಿರಂಜನ ನೀಡೋ. ಗುರುವೇ ಪಂಚಾಕ್ಷರಿ, ಗುರುವೇ ಪಂಚಾಕ್ಷರಿ ನಮಃ, ಭಾಗ್ಯವಿದಾತ ಗುರು ಕುಮಾರೇಶ, ಭಾಗ್ಯವಿದಾತ ಗುರು ಕುಮಾರೇಶ, ಭಾವಭೂಜಿತ ಗುರು ಪಂಚಾಕ್ಷರಿ, ಭಾವಭೂಜಿತ ಗುರು ಪಂಚಾಕ್ಷರಿ, ದೀನ ನಾನು ಕರುಣೆಯ ನೀ ತೋರ, ದೀನ ನಾನು ಕರುಣೆಯ ನೀ ತೋರ, ಗದುಗಿನ ವಾಸ ಶ್ರೀ ಪುಟ್ಟರಾಜ ಗುರು, ಗದುಗಿನ ವಾಸ ಶ್ರೀ ಪುಟ್ಟರಾಜ ಗುರು, ಗುರುವೇ ಪಂಚಾಕ್ಷರಿ ನಮಃ. ಓಂ ನಮೋ ಶಿವಾನಂದ ಗುರುವೇ, ಓಂ ನಮೋ ಸದಾ ಶಿವಾನಂದ ಗುರುವೇ, ಓಂ ನಮೋ ಶಿವಾನಂದ ಗುರುವೇ, ಓಂ ನಮೋ ಸದಾ ಶಿವಾನಂದ ಗುರುವೇ. ಭರತನಾಟ್ಯ ಕುಲ ತೇಜ ಭುವನ ಬೆಳಗುವ ರಾಜ, ಭರತನಾಟ್ಯ ಕುಲ ತೇಜ ಭುವನ ಬೆಳಗುವ ರಾಜ, ಜಲ್ ಜಲ್ ತು ತನನ ದಿನ್ ದಿನ್ ತು ತನನ ಮೃದಂಗ ಡಮರುಗನಾದ, ಜಂ ಜಂ ತು ತನನ ದಿನ್ ದಿನ್ ತು ತನನ ಮೃದಂಗ ಡಮರುಗನಾದ. ಓಂ ನಮೋ ಶಿವಾನಂದ ಗುರುವೇ, ಓಂ ನಮೋ ಸದಾ ಶಿವಾನಂದ ಗುರುವೇ.
ಇದೊಮ್ಮೆ ಕನ್ನಡ ಸಲಾಗೇನ ಹಾಡ್ದಾಗ ಮಾಡಿಸ್ಬೇಕಲ್ರಿ ನಾವ್ ಏನಾದ್ರು ಬಾಳ ಗೊತ್ತಿದ್ದಿಲ್ರಿ ಇಲ್ಲಿ ರೇಣುಕನಗರದಾಗ ಏನ್ ಹಾಡ್ತಿದ್ವಿ ಇದಕ್ಕಿನ ಮುಂಚೆರೆ 5-6 7 ವರ್ಷದ ಮುಂಚೆ ಶಿವಾನಂದ ಮಠ ಜಾತ್ರೆ ನೀತಿ ಎಲ್ಲೈತಿ ದೈವ ಕಣ್ಣು ಮುಚ್ಚೈತಿ ಸ್ವಾರ್ಥಕ್ಕಾಗಿ ಹೋರಾಡುವ ಜನಸಂಖ್ಯೆ ಹೆಚ್ಚಾಗೈತಿ ಸ್ವಾರ್ಥಕ್ಕಾಗಿ ಹೋರಾಡುವ ಜನಸಂಖ್ಯೆ ಹೆಚ್ಚಾಗೈತಿ ನ್ಯಾಯ ನೀತಿ ಎಲ್ಲೈತಿ ದೈವ ಕಣ್ಣು ಮುಚ್ಚೈತಿ ಬಡತನಕ್ಕೆ ಬೆಲೆ ಎಲ್ಲೈತಿ ಸಿರಿವಂತರಿಗಿದು ಕಾಲೈತಿ ಬಡತನಕ್ಕೆ ಬೆಲೆ ಎಲ್ಲೈತಿ ಸಿರಿವಂತರಿಗಿದು ಕಾಲೈತಿ ಇನ್ನಾವುದಕ್ಕೈತಿ ನ್ಯಾಯ ನೀತಿ ಎಲ್ಲೈತಿ ದೈವ ಕಣ್ಣು ಮುಚ್ಚೈತಿ ಸ್ವಾರ್ಥಕ್ಕಾಗಿ ಹೋರಾಡುವ ಜನಸಂಖ್ಯೆ ಹೆಚ್ಚಾಗೈತಿ ಬಡತನಕ್ಕೆ ಬೆಲೆ ಎಲ್ಲೈತಿ ದುಡ್ಡಿನ ಬೆಲೆ ಹೆಚ್ಚಾಗೈತಿ ಬಡತನಕ್ಕೆ ಬೆಲೆ ಎಲ್ಲೈತಿ ದುಡ್ಡಿನ ಬೆಲೆ ಹೆಚ್ಚಾಗೈತಿ ಭಾರತ ದೇಶ ಚಂದ ಕನ್ನಡ ಮಾತು ಚಂದ ಭಾರತ ದೇಶ ಚಂದ ಕನ್ನಡ ಮಾತು ಚಂದ ಕವಿಗಳ ಬೇಡಿದು ನಮ್ಮ ನಾಡಿನ ಮಕ್ಕಳು ನಾವೆಲ್ಲ ನಮ್ಮ ನಾಡಿನ ಮಕ್ಕಳು ನಾವೆಲ್ಲ ನಮ್ಮ ನಾಡಿನ ಸಂಸ್ಕೃತಿಯೆಲ್ಲ ಹರಡಿದೆ ದೇಶದ ಸುತ್ತಲೂ ನಮ್ಮ ನಾಡಿನ ಸಂಸ್ಕೃತಿಯೆಲ್ಲ ಹರಡಿದೆ ದೇಶದ ಸುತ್ತಲೂ ಪರರಾಡಳಿತದಿ ನೊಂದ ಭಾರತಕ್ಕೆ ಪರರಾಡಳಿತದಿ ನೊಂದ ಭಾರತಕ್ಕೆ ಸ್ವಾತಂತ್ರ್ಯ ತಂದಿತ್ತು ಆ ಶುಭ ದಿನವು ಶ್ರೀ ಮಹಾತ್ಮ ಗಾಂಧಿ ಜಗಜ್ಯೋತಿ ಬಸವೇಶ ಲಾಲ ಬಹಾದ್ದೂರರು ಉದ್ಧಾರ ಮಾಡಿದ ಪುಣ್ಯದ ಈ ನಾಡು ಉದ್ಧಾರ ಮಾಡಿದ ಪುಣ್ಯದ ಈ ನಾಡು ಭಾರತ ದೇಶ ಚಂದ ಶಿವ ಶರಣ ಲೀಲೆ ಸುಗುಣ ಕೋಡೆ ಕಾಣದುವ ಭಾವ ಪಾವನೆ ಶಿವ ಶರಣ ಲೀಲೆ ಸುಗುಣ ಕೋಡೆ ಕಾಣದುವ ಭಾವ ಪಾವನೆ ನೀನೆ ಧನ್ಯ ನೀನೆ ಮಾನ್ಯ ಶುಭ ನಿಧಾನ ಸುಮತಿ ನೀನೆ ಕಾಣದುವ ಭಾವ ಪಾವನೆ ಕಾಣದುವ ಭಾವ ಪಾವನೆ ಶಿವ ಶರಣ ಲೀಲೆ ಸುಗುಣ ಕೋಣ ಕಾಣದುವ ಭಾವ ಪಾವನೆ ಇದ ಮಲ್ಲಯ್ಯಂದದ ಆಗಲ್ಲ ಪ್ರೇಮದಿ ಕುಮಾರಿ ಪತಿ ಪಾದ ಸೇರಿ ಸೇವಿಸ ಚತುರಿ ಪ್ರೇಮದಿ ಕುಮಾರಿ ಪತಿ ಮಹಾದೇವ ಪತಿ ಪರಮಾತ್ಮ ಪತಿ ದೈವವಲ್ಲದೆ ನೀತಿ ಸಾಗರ ಪತಿ ದೈವವಲ್ಲದೆ ನೀತಿ ಸಾಗರ ಪ್ರೇಮ ಕುಮಾರಿ ಪಕ್ಷಿಯು ಬಂದಿತು ಅಂಗಳದೊಳಗೆ ಹಾರಿ ಹೋಯಿತು
ಆ ಕ್ಷಣದೊಳಗೆ ಪಕ್ಷಿಯು ಬಂದಿತು ಅಂಗಳದೊಳಗೆ. ಮೊದಲು ಮಾಂಸದ ಮುದ್ದೆ ತಾಣಿರೆ ಹುದಗದಿ ಹೊರ ಬಿದ್ದು ತಾನು. ಮೊದಲು ಮಾಂಸದ ಮುದ್ದೆ ತಾಣಿರೆ ಹುದಗದಿ ಹೊರ ಬಿದ್ದು ತಾನು. ವಿಧ ವಿಧದ ಸಂಸಾರ ವಿಷಯಗಳೆಂಬ ನಲಿಯುವ ಮಾಯಾಜಾಲದಿ ಸಿಲುಕಿದ ಪಕ್ಷಿ ಸಾಯಲಾರದ ಬಳಲುವ ಪಕ್ಷಿ. ಮಾಯಾಜಾಲದಿ ಸಿಲುಕಿದ ಪಕ್ಷಿ. ನನ್ನ ಹೆಂಡರು ನನ್ನ ಮಕ್ಕಳು ನಾನು ಸ್ಥಿರವಾಗಿರುವೆನೆಂದು ಚಿನ್ನಗೂಡನ್ನು ಕಟ್ಟಿಕೊಂಡಿರೆ ಬೆನ್ನ ಹತ್ತಿ ಬಿಡದ ಯಮನು. ಅದನ್ನ ಅಲ್ಲ, ನೀ ಚಿನ್ನದ ಗೂಡು ಕಟ್ಕೊಂಡ್ರನು ಬೆನ್ನ ಹತ್ತದ ಬಿಡುದಿಲ್ಲ. ನಾಟ್ಯ ರಂಗದಿ ನೆಲೆಸೋ ಶ್ರೀ ಗುರುವೇ ಶಿವಾನಂದ. ನಾಟ್ಯ ರಂಗದಿ ನೆಲೆಸೋ ಶ್ರೀ ಗುರುವೇ ಶಿವಾನಂದ. ಮನಿಹಾಳ ಗ್ರಾಮದಲ್ಲಿ ಪುಣ್ಯದಂ ಪತಿಗಳಲ್ಲಿ ಮನಿಹಾಳ ಗ್ರಾಮದಲ್ಲಿ ಪುಣ್ಯದಂ ಪತಿಗಳಲ್ಲಿ ಕನ್ನಡದ ನಾಡಲ್ಲಿ ಕನ್ನಡದ ನಾಡಲ್ಲಿ ಜನ್ಮ ತಾಳಿದ ತಂದೆ ನಾಟ್ಯ ರಂಗದಿ ನೆಲೆಸೋ ಶ್ರೀ ಗುರುವೇ ಶಿವಾನಂದ. ಶಬರಿಯ ಕೊಳ್ಳದಲ್ಲಿ ಉಗ್ರ ತಪವನು ಗೈದ. ಶಬರಿಯ ಕೊಳ್ಳದಲ್ಲಿ ಉಗ್ರ ತಪವನು ಗೈದ. ಧರೆಯ ಮಹಾಜನಕ್ಕೆಲ್ಲ ಅಧ್ಯಾತ್ಮ ಬೋಧಿಸಿದ. ಧರೆಯ ಮಹಾಜನಕ್ಕೆಲ್ಲ ಅಧ್ಯಾತ್ಮ ಬೋಧಿಸಿದ. ನಾಟ್ಯ ರಂಗದಿ ನೆಲೆಸೋ ಶ್ರೀ ಗುರುವೇ ಶಿವಾನಂದ. ನಾಟ್ಯ ರಂಗದಿ ನೆಲೆಸೋ ಶ್ರೀ ಗುರುವೇ ಶಿವಾನಂದ. ಶ್ರೀ ಗುರುವೇ ಶಿವಾನಂದ. ಶ್ರೀ ಗುರುವೇ ಶಿವಾನಂದ. ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ನಮ್ಮ ಭೈರಿದೇವರಕೊಪ್ಪ ಗ್ರಾಮದ ಹಿರಿಯ ಭಜನಾ ಕಲಾವಿದರಾಗಿರ್ತಕ್ಕಂಥ ಮಲ್ಲೇಶಪ್ಪ ಸಕ್ಕರಕಡ್ಡಿ ಅವರಿಗೆ ನಾನು ಹೃದಯಪೂರ್ವಕ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ.